ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KPSC ಇಂದ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಟೋಟಲಿ 945 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು KPSC ಅಂಡ್ KE ರಿಲೇಟೆಡ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ. ಸೊ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಲ್ಲೂ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ಓಕೆ, ಹಾಗೆ ಕೆಲವೊಂದು ಪುಸ್ತಕಗಳನ್ನು ಈ ಒಂದು ಎಕ್ಸಾಮ್ ರಿಲೇಟೆಡ್ ಕೆಲವು ಪುಸ್ತಕಗಳನ್ನು ಕೂಡ ಒಂದು ಲಿಸ್ಟ್ ಮಾಡಿದ್ದೀನಿ. ಅದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದೆ, ನಮ್ಮ ಸ್ಕ್ರೀನ್ ನಲ್ಲೂ ಕೂಡ ಅದು ಬರ್ತಾ ಇದೆ. ಸೊ ಅದು ಕೂಡ ನೀವು ಚೆಕ್ ಮಾಡಬಹುದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಯು ಕ್ಯಾನ್ ಪರ್ಚೇಸ್ ಇಟ್. ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಬ್ರೀಫ್ ಆಗಿ ಒಂದು ನೋಟಿಫಿಕೇಶನ್ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ನೋಡಿ ಟೋಟಲಿ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳು ಇರ್ತವೆ. ಸೊ ಮೊದಲನೇದಾಗಿ ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಎಷ್ಟಂದ್ರೆ ಕೃಷಿ ಅಧಿಕಾರಿಗಳು ಬಂದ್ಬಿಟ್ಟು 42 ಇದಾವೆ, ಸಹಾಯಕ ಕೃಷಿ ಅಧಿಕಾರಿಗಳು ಬಂದ್ಬಿಟ್ಟು 231 ಪೋಸ್ಟ್ಗಳಿದಾವೆ. ಓಕೆ, ಸೊ ಹಾಗೆ RPC ವಿಭಾಗ, ಸೊ ಉಳಿಕೆ ಮೂಲ ವೃಂದದಲ್ಲಿ ಕೃಷಿ ಅಧಿಕಾರಿಗಳು 86 ಇದಾವೆ. ಸೊ ಸಹಾಯಕ ಕೃಷಿ ಅಧಿಕಾರಿಗಳು 586 ಇದಾವೆ. ಓಕೆ, ಸೊ ಇದು ಓಲ್ಡ್ ಡೇಟ್ ಆಗಿರುತ್ತೆ. ಸೊ ಹೊಸದಾಗಿ ತಿದ್ದುಪಡಿ ಮಾಡಿದ ಒಂದು ದಿನಾಂಕ ಯಾವ್ದಿರುತ್ತೆ ಅಂತಂದ್ರೆ ನೋಡಿ, ಸೊ ತಿದ್ದುಪಡಿ 31/12/2024 ಮತ್ತೆ ಅದು ಹೊಸದಾಗಿ ತಿದ್ದುಪಡಿ ಮಾಡಿ ಸಹಾಯಕ ಕೃಷಿ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಒಂದು ನ್ಯೂ ಡೇಟ್ ನ ಬಿಟ್ಟಿದ್ದಾರೆ. ಸೊ ಇದರಲ್ಲಿ 3/1/2025 ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಆಗಿರುತ್ತೆ. ಸೊ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 1/2/2025 ಆಗಿರುತ್ತೆ. ಓಕೆ, ಸೊ ಹಾಗೆ ಸೊ ಶುಲ್ಕ ಎಷ್ಟು? ಸೊ ನೋಡಿ, ಪ್ರವರ್ಗ 2A 2B 3A 3B ಅವರಿಗೆ 300 ರೂಪಾಯಿ ಇರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕ ಇರುತ್ತೆ. ಮಾಜಿ ಸೈನಿಕ 50 ರೂಪಾಯಿ ಇರುತ್ತೆ. ಸೊ ಈ ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲರಿಗೆ ಯಾವುದೇ ಒಂದು ಶುಲ್ಕ ಇರುವುದಿಲ್ಲ. ಸೊ ಕೆಲವೊಂದು ಅರ್ಹತಾ ಷರತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆಯ್ಕೆ ವಿಧಾನ ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಈ ಬೇಸ್ ಮೇಲೆ ಒಂದು ಆಯ್ಕೆ ವಿಧಾನ ನಡೆಯುತ್ತೆ. ಸೊ ಇದರಲ್ಲೂ ಕೂಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ಬರೀಲೇಬೇಕಾಗ್ತದೆ. ಸೊ ಅದರಲ್ಲಿ ಅರ್ಹರಾಗಿದ್ರೆ ಮಾತ್ರ ಮುಂದಿನ ಒಂದು ಪೇಪರ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಇನ್ನೊಂದು ವಿಶೇಷ ಸೂಚನೆ ಏನಂದ್ರೆ ನೋಡಿ, ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ನಿಯಮಗಳು 2021 ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗ ದಿನಾಂಕ 29/11/2022 ಮತ್ತು ಆ ನಂತರದಲ್ಲಿ ನಡೆಸಿರುವ ಕನ್ನಡ ಭಾಷಾ ಪರೀಕ್ಷೆಗಳಿಗೆ ಹಾಜರಾಗಿ ಉತ್ತೀರ್ಣರಾಗಿದ್ದಲ್ಲಿ ಅದರ ಫಲಿತಾಂಶವನ್ನು ಈ ಅಧಿಸೂಚನೆಯಲ್ಲಿನ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೂ ಪರಿಗಣಿಸಲಾಗುವುದು. ಓಕೆ, ಸೊ ಅದರ ಫಲಿತಾಂಶ ಇದರಲ್ಲೂ ಕೂಡ ಪರಿಗಣಿಸ್ತಾರೆ. ಸೊ ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಆನ್ಲೈನ್ ಅರ್ಜಿಯಲ್ಲಿ ನಿಗದಿತ ಅಂಕಣದಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಕುರಿತು ಕೇಳಿರುವ ಮಾಹಿತಿ ತಪ್ಪದೇ ನಮೂದಿಸತಕ್ಕದ್ದು. ಸೊ ಅಂದ್ರೆ ಅಲ್ಲಿ ಒಂದು ಕನ್ನಡ ಭಾಷಾ ಪರೀಕ್ಷೆ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ನೀವು ಪಾಸ್ ಆಗಿ ಸರ್ಟಿಫಿಕೇಟ್ ಬಂದ್ರೆ ಎಸ್ ಅಂತ ಹಾಕಿ, ಅದರ್ವೈಸ್ ನೋ ಅಂತ ಹಾಕಿ. ಓಕೆ, ಸೊ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ನೋಡಿ, ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ 2 ಪೇಪರ್ಸ್ ಇರ್ತವೆ, ಜನರಲ್ ಪೇಪರ್, ಸ್ಪೆಸಿಫಿಕ್ ಪೇಪರ್ 300 ಮಾರ್ಕ್ಸ್ ಇರುತ್ತೆ. 1.5 hour ಡ್ಯೂರೇಷನ್ ಫಾರ್ ಜನರಲ್ ಪೇಪರ್ಗೆ ಇರುತ್ತೆ, ಸ್ಪೆಸಿಫಿಕ್ ಪೇಪರ್ಗೆ 2 ಗಂಟೆ ಇರುತ್ತೆ. ಸೊ ಹಾಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದು ಕ್ಲೀನ್ ಆಗಿ ಓದ್ಕೊಳ್ಳಿ. ಸೊ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಅವರೇ ಖುದ್ದಾಗಿ ಅವರು ಹಾಕ್ತಾರೆ. ಓಕೆ, ಸೊ ಅದಕ್ಕೆ ಯಾವುದೇ ರೀತಿ ಒಂದು ಸೆಲೆಕ್ಷನ್ ನಾವು ನಮ್ಮ ಕಡೆಯಿಂದ ಮಾಡೋ ಹಾಗಿಲ್ಲ. ಸೊ ಅದೇ ರೀತಿ ಶೈಕ್ಷಣಿಕ ವಿದ್ಯಾರ್ಹತೆ ಏನೇನಿರ್ಬೇಕಂತಂದ್ರೆ, ಸೊ ಕೃಷಿ ಅಧಿಕಾರಿಗೆ ನೋಡಿ ವೇತನ 43,000ದಿಂದ 83,000 ಇರುತ್ತೆ. ಅದಕ್ಕಿಂತ ಮುಂಚೆ ಏನೋ ವಯೋಮಿತಿ 38 ವರ್ಷ ಸಾಮಾನ್ಯ ಅವರಿಗೆ, ಅರ್ಹತೆ ಅವರಿಗೆ 2A, ಆಮೇಲೆ 2B 3A 3Bನವರಿಗೆ 41 ವರ್ಷ. ಸೊ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಪ್ರವರ್ಗವನಿಗೆ 43 ವರ್ಷ ಇರುತ್ತೆ. ಓಕೆ, ಸೊ ವಿದ್ಯಾರ್ಹತೆ ಬಂದ್ಬಿಟ್ಟು 85% ಹುದ್ದೆಗಳಿಗೆ BSc ಕೃಷಿ ಆಗಿರಬೇಕು ಅಥವಾ BSc ಆನರ್ಸ್ ಕೃಷಿ ಆಗಿರಬೇಕು, 85% ಹುದ್ದೆಗಳಿಗೆ. ಸೊ ಹಾಗೆ ಆ ಕೃಷಿ ಅಧಿಕಾರಿಗಳು ಏನು ಉಳಿದ 15% ಹುದ್ದೆಗಳಿಗೆ BTech ಆಹಾರ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ, BTech ಆಹಾರ ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ, BSc ಆನರ್ಸ್, BSc ಕೃಷಿ ಜೈವಿಕ ಅಂದ್ರೆ ತಂತ್ರಜ್ಞಾನ, BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BTech ಅಗ್ರಿಕಲ್ಚರ್ ಅಥವಾ ಇದರಲ್ಲಿ ಯಾವ್ದಾದ್ರು ಒಂದಿದ್ರೆ ಸಾಕು. ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿಗೆ, ಸೊ ಇದು ಬಂದ್ಬಿಟ್ಟು ಕೃಷಿ ಅಧಿಕಾರಿಗಳಿಗೆ ಓಕೆ ಮೇಲಿನ ಹುದ್ದೆಗಳು. ಸೊ ಇದು ಸಹಾಯಕ ಕೃಷಿ ಅಧಿಕಾರಿಗೆ, ಇದರಲ್ಲೂ BSc ಕೃಷಿ ಇರಬೇಕು.
ಸೊ BSc ಆನರ್ಸ್ ಇರಬೇಕು, 85% ಹುದ್ದೆಗಳಿಗೆ. ಅದೇ ರೀತಿ ಸೇಮ್ ಏನು ಒಂದು ಕೃಷಿ ಅಧಿಕಾರಿಗಳಿಗೆ ಏನು ಹುದ್ದೆಗಳಿದ್ವು, ಇಲ್ಲೂ ಕೂಡ ಅದೇ ಹುದ್ದೆಗಳಿದಾವೆ. ಸೊ ಇದಕ್ಕೂ ಕೂಡ 15% ಹುದ್ದೆಗಳಿಗೆ ಈ ಒಂದು ಕ್ವಾಲಿಫಿಕೇಶನ್ ಇದ್ರೆ ಸಾಕು. ಓಕೆ, ಈಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನೋಡಿ, ಮೊದಲನೇದಾಗಿ ನೀವು KPSC ಇರೋ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಸೊ ಇಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದಾಗ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ ಅಂತ ಇದೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಓಕೆ, ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಂತರ ಸೊ ಕೆಲವೊಂದು ನೋಟಿಫಿಕೇಶನ್ಸ್ಗಳು ಓಪನ್ ಆಗ್ತವೆ. ಓಕೆ, ಸೊ ಈ ಥರ ಒಂದು ಯಾವ್ಯಾವ ಒಂದು ಆನ್ಲೈನ್ ಲಿಂಕ್ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಲಿಂಕ್ಗಳು ಇಲ್ಲಿ ಓಪನ್ ಆಗ್ತವೆ. ಸೊ ಇಲ್ಲಿ ನೋಡಬಹುದು ಅಗ್ರಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂತ ಇದೆ. RPC ಅಂಡ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಸೊ ಡೈರೆಕ್ಟ್ ಆಗಿ ನೀವು ಈ ಒಂದು ಪೇಜ್ಗೆ ಎಂಟರ್ ಆಗ್ತೀರಾ. ಸೊ ಇದು ಲಾಗಿನ್ ಪೇಜ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಯಾರು ಅಪ್ಲೈ ಮಾಡ್ತಾ ಇದ್ರೆ ಅವರು ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ಸೊ ಅದರ ನಂತರ ಲಾಗಿನ್ ಆಗಬೇಕು. ಸೊ ಆಲ್ರೆಡಿ ನ್ಯೂ ರಿಜಿಸ್ಟ್ರೇಷನ್ ಆದರೂ ಡೈರೆಕ್ಟ್ ಆಗಿ ಲಾಗಿನ್ ಮಾಡಿ. ಸೊ ಇಲ್ಲಿ ನಾನು ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ, ಹಾಗಾಗಿ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಲಾಗಿನ್ ಮಾಡಿದ ನಂತರ ನೋಡಿ ಕೆಲವೊಂದು ಕ್ರೆಡೆನ್ಷಿಯಲ್ಸ್ ನ ಕೇಳುತ್ತೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ನ ಹಾಕಿಬಿಟ್ಟು ಸೈನ್ ಇನ್ ಅಂತ ಕೊಡಬೇಕಾಗ್ತದೆ. ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಬಿಟ್ಟು ಸೈನ್ ಇನ್ ಅಂತ ಎಂಟರ್ ಮಾಡಿದ್ಮೇಲೆ ಸೊ ನೀವು ನಿಮ್ಮ ಅಕೌಂಟಿಗೆ ಎಂಟರ್ ಆಗ್ತೀರಾ. ಓಕೆ, ಸೊ ಇದರ ಮುಂದುವರೆದ ಭಾಗವನ್ನು ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವ ರೀತಿ ಅಪ್ಲೈ ಮಾಡಬೇಕಂತ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್. ಸೊ ಪಾರ್ಟ್ 2 ವಿಡಿಯೋ ಕೂಡ ವಾಚ್ ಮಾಡಿ. ಸೊ ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು. ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.